ನಾಳೆಯಿಂದ ರೀಲ್ಸ್ ನೋಡೋದಿಲ್ಲ, ಯೂಟ್ಯೂಬ್ ಶಾರ್ಟ್ಸ್ ನೋಡೋದಿಲ್ಲ, ನಾಳೆಯಿಂದ ಟೈಮ್ ವೇಸ್ಟ್ ಮಾಡೋದಿಲ್ಲಪ್ಪ. ಈ ತರ ಸುಳ್ಳು ಹೇಳ್ಕೊಂಡು ನಿನಗೆ ಎಷ್ಟು ದಿನ ಮೋಸ ಮಾಡ್ಕೊಂತೀಯ? ಎಕ್ಸಾಮ್ಗೆ ಓದ್ಲೇಬೇಕು, ಇಲ್ಲ ಓದ್ತೀನಿ, ಪಾಸ್ ಆಗೇ ಆಗ್ತೀನಿ, ಖಂಡಿತ ಓದ್ತೀನಿ, ಈ ತರ ಎಷ್ಟು ದಿನ ನಿನ್ಗೋಸ್ಕರ ನೀನೇ ಸುಳ್ಳು ಹೇಳ್ಕೊಂಡು ಮೋಸ ಮಾಡ್ಕೊಂತೀಯ? ಡಾರ್ಲಿಂಗ್, ನಾನು ನೀನು ಬಡವರು, ನಮ್ಮಿಬ್ರಿಗೂ ಇರೋದು ಟೈಮ್ ಎಷ್ಟಿದೆ ಗೊತ್ತಾ? 86,400 seconds. ಶ್ರೀಮಂತರಿಗೂ ಅಷ್ಟೇ ಇರುತ್ತೆ, ನಮಗೂ ಅಷ್ಟೇ ಇರುತ್ತೆ. ಆದ್ರೆ ನಾವ್ ಹೆಂಗೆ ಅದನ್ನ ಯುಟಿಲೈಸ್ ಮಾಡ್ಕೊಂತೀವಿ ಅದ್ರ ಮೇಲೆ ನಮ್ ಜೀವನ ಬದಲಾಗುತ್ತೆ. ಅದ್ರಲ್ಲಿ ನೀನು 6 ಗಂಟೆ ಬರೀ ಸ್ಕ್ರಾಲ್ ಮಾಡ್ಕೊಂಡು ಇನ್ಸ್ಟಾಗ್ರಾಮ್ ರೀಲ್ಸ್, ಯೂಟ್ಯೂಬ್ ಶಾರ್ಟ್ಸ್ ನೋಡ್ಕೊಂಡು 6 ಗಂಟೆ ಅಂದ್ರೆ 360 ನಿಮಿಷ. ಅಂದ್ರೆ ಒಂದ್ ನಿಮಿಷಕ್ಕೆ ಒಂದು ರೀಲ್ ಅಂತ ಹಾಕೊಂಡ್ರು 360 ರೀಲ್ಸ್. ಅದನ್ನೆಲ್ಲ ನೋಡ್ತಾ ಇದ್ರೆ ನಿನ್ ತಲೆ ಏನಾಗುತ್ತೆ ಗೊತ್ತಾ? You're less likely to be able to focus, have longer periods of attention and concentration. Reading seems boring. Even watching a movie, they say, is starting to seem boring. More like an obsessive compulsive behavior. ಆಮೇಲೆ ನೀನು ಯಾವುದೇ ರೀಲ್ಸ್ ನೋಡು, ಯಾವುದೇ ಶಾರ್ಟ್ಸ್ ನೋಡು, ಯಾರೇ ಕ್ರಿಯೇಟರ್ಸ್ ಅವ್ರ ಪರ್ಸನಲ್ ಪ್ರಾಬ್ಲಮ್ಸ್ ನ ತೋರಿಸೋದಿಲ್ಲ. ಅದೆಲ್ಲ ಬರೀ ತೋರಿಕೆ ಅಷ್ಟೇ. ಹೊಸ ಬಟ್ಟೆ ತಗೊಂಡ್ರೆ ಒಂದು ರೀಲ್, ಹೊಸ ಬೈಕ್ ತಗೊಂಡ್ರೆ ಒಂದು ರೀಲ್, ಹೊಸ ಕಾರ್ ತಗೊಂಡ್ರೆ ಒಂದು ರೀಲ್, ಹೊಸ ಶೂ ತಗೊಂಡ್ರು ಒಂದು ರೀಲು. ನೀನು ಅದನ್ನೆಲ್ಲ ನೋಡಿ ಛೇ ನನ್ನ ಹತ್ರನೂ ಇಲ್ವಲ್ಲಪ್ಪ ದೇವ್ರೆ ಅಂತ ಕೊರಗ್ತೀಯ. ಹುಡುಗಿಗೆ ಲವ್ ಮಾಡಿದ್ರೆ ಒಂದು ರೀಲು, ಅವ್ರಿಬ್ರು ಬ್ರೇಕಪ್ ಆದ್ರೆ 100 ರೀಲು. ನಿನ್ಗೆ ಅವ್ರ ಲೈಫಲ್ಲಿ ಏನ್ ನಡೀತಿದೆ ಅಂತ ತಿಳ್ಕೊಳಕ್ ಟೈಮ್ ಇದೆ, ಆದ್ರೆ ನಿನ್ ಲೈಫ್ ನ ನೀನ್ ಬದಲಾಯಿಸ್ಕೊಳಕ್ ನಿನ್ನ ಹತ್ರ ಟೈಮ್ ಇಲ್ಲ. ಯೋಚನೆ ಮಾಡು. ಈ ತರ ಒಳ್ಳೆ ವಿಷಯಗಳನ್ನ ಹೇಳೋದಕ್ಕೂ ಬೋರಿಂಗು, ಕೇಳೋದಕ್ಕೂ ಬೋರಿಂಗು, ನೋಡೋದಕ್ಕೂ ಬೋರಿಂಗು. ಲೈಫ್ ನ ಎಂಜಾಯ್ ಮಾಡ್ಬೇಕು, ನಿಜ, ತಪ್ಪಲ್ಲ. ಆದ್ರೆ ಬೇರೆ ಲೈಫ್ ಎಂಜಾಯ್ ಮಾಡ್ತಿರೋದನ್ನ ನೋಡ್ಕೊಂಡು ನೀನ್ ಎಂಜಾಯ್ ಮಾಡ್ತಿದ್ಯಲ್ಲ, ಅದಲ್ಲ ಲೈಫ್. ನಿನ್ ಲೈಫ್ ನ ನೀನ್ ಬದಲಾಯಿಸ್ಕೊಂಡು ನೀನ್ ಎಂಜಾಯ್ ಮಾಡೋದು, ಅದು ಲೈಫ್. ಹೌದು, ನಿಜ, ಮೊಬೈಲ್ ಬಿಟ್ಟಿರೋಕ್ಕಾಗಲ್ಲ. ನಿನ್ ತರ ಎಲ್ರು ಇದಾರೆ, ನೀನು ಎಲ್ರು ತರ ಇದ್ರೆ ನಿನ್ ಲೈಫು ಎಲ್ರು ತರನೇ ಇರುತ್ತೆ. ಲೈಫ್ ಬದಲಾಗಬೇಕು ಅಂದ್ರೆ ನೀನು ಎಲ್ರಿಂದ ಹೊರಗೆ ಬರ್ಬೇಕು, ಅಷ್ಟೇ, ಸಿಂಪಲ್. ಇವತ್ತು ನಾನು ಎಷ್ಟೇ ಒಳ್ಳೆ ವಿಷಯಗಳು, ಎಷ್ಟೇ ಮಾತು ಹೇಳಿದ್ರು ನೀನು ಈ ಕ್ಷಣ ಕೇಳಿಸ್ಕೊಂಡು ಎಸ್ ನಾನು ಮಾಡಬೇಕು, ನಾನು ಮೋಟಿವೇಟೆಡ್ ಹಂಗೆ ಹಿಂಗೆ ಅಂತ ಹೋಗಿ ನೀನು ಕುತ್ಕೊಬಹುದು. ಕೊನೆಗೆ ಹೋಗಿ 100 ರೀಲ್ಸ್ ನ ನೀನು ಸ್ಕ್ರಾಲ್ ಮಾಡಿದ್ರು ಕೂಡ 100 ರೀಲ್ಸ್ ನ ಸ್ಕ್ರಾಲ್ ಮಾಡಿ ನಿನ್ನ ಮೊಬೈಲ್ ನ ಸೈಡ್ಗೆ ಇಟ್ಟ ಮೇಲೆ ನನ್ನ ಮಾತುಗಳನ್ನ ನೀನು ಮರೆಯೋಕ್ಕಾಗಲ್ಲ. ಯಾಕೆ ಗೊತ್ತಾ? ನಾನು ನಿನ್ನ ಲೈಫಲ್ಲಿ ನಡೆದಿರೋದು, ನನ್ನ ಲೈಫಲ್ಲಿ ನಡೆದಿರೋ ಸತ್ಯನ ಹೇಳ್ತಾ ಇದ್ದೀನಿ. ಆಮೇಲೆ ಯಾವುದಕ್ಕೂ ಈ ಬೆರಳುಗಳಿಗೆ ಇನ್ಶೂರೆನ್ಸ್ ಮಾಡಿಸ್ಕೋಬೇಕು. ಯಾಕಂದ್ರೆ ನೀನ್ ಹಿಂಗಂದು ಹಿಂಗಂದು ಯಾರಿಗ್ ಗೊತ್ತು, ಒಂದಲ್ಲ ಒಂದಿನ ಹೋದ್ರು ಓದೋ. ಬೇಗ ಇನ್ಶೂರೆನ್ಸ್ ಮಾಡಿಸ್ಕೊ. ಮನೇಲಿ ಅಕ್ಕ ತಂಗಿ ಇರ್ತಾರೆ, ಅವ್ರಿಗೆ ಮದುವೆ ಮಾಡಬೇಕು, ತಂದೆ ತಾಯಿ ಎಷ್ಟು ದಿನ ಅಂತ ದುಡಿತಾರೆ. ನೀನೇನೋ ಮನೇಲಿ ಇವಾಗ ಊಟ ಆಗ್ತಾ ಇದಾರೆ, ಮಲ್ಕೊಳಕ್ ಜಾಗ ಇದೆ, ಅಮ್ಮ ಬಟ್ಟೆ ಒಗಿತಾ ಇದಾರೆ, ನೀನು ಆರಾಮಾಗಿ ಸ್ಕ್ರಾಲ್ ಮಾಡ್ಕೊಂಡು ಲೈಫ್ನ ಎಂಜಾಯ್ ಮಾಡ್ತಾ ಇದೀಯ. ಒಂದು ದಿನ ಕೆಲಸಕ್ಕೆ ಅಂತ ನೀನು ಬೆಂಗಳೂರಿಗೆ ಬಂದಾಗ ಕುಡಿಯೋ ನೀರಿಗೆ, ತಿನ್ನೋ ಊಟಕ್ಕೆ, ಮಲ್ಕೊಳ್ಳೋ ಜಾಗಕ್ಕೆ, ಹಾಕೋ ಬಟ್ಟೆಗೆ, ಓಡಾಡೋ ಬಸ್ಸಿಗೆ, ಪ್ರತಿಯೊಂದಕ್ಕೂ ದುಡ್ಡು. ಅವಾಗ ನಿಂಗೆ ಅರ್ಥ ಆಗುತ್ತೆ ತಂದೆ ತಾಯಿ ಎಷ್ಟು ಕಷ್ಟಪಟ್ಟರು ನಿನ್ಗೋಸ್ಕರ ಅಂತ. ಡಾರ್ಲಿಂಗ್, ಬಡತನದಲ್ಲಿ ಹುಟ್ಟಿದ್ದು ಶಾಪ ಅಲ್ವಂತೆ, ಆದ್ರೆ ಬಡತನದಲ್ಲೇ ಸಾಯೋದು ಶಾಪ ಅಂತೆ. ಯೋಚನೆ ಮಾಡು. ಈ ಹ್ಯೂಮನ್ ಸೈಕಾಲಜಿ ಹೆಂಗ್ ವರ್ಕ್ ಆಗುತ್ತೆ ಗೊತ್ತಾ? ಸಡನ್ ಆಗಿ ಥಾಟ್ಸ್ ಗಳು ಜಂಪ್ ಆಗ್ತವೆ. ಈ ಮಂಕಿ ತರ, ಮಂಕಿ ಒಂದು ಮರದಿಂದ ಇನ್ನೊಂದು ಮರಕ್ಕೆ ಜಂಪ್ ಮಾಡುತ್ತಲ್ಲ, ಆ ತರ ಥಾಟ್ಸ್, ಯೋಚನೆಗಳು ಜಂಪ್ ಆಗ್ತವೆ. ಆ ಕ್ಷಣ ನಿನಗೆ ಮೊಬೈಲಲ್ಲಿ ಏನೋ ಒಂದು ನೋಡ್ಬೇಕು ಅನ್ನೋ ಯೋಚನೆ ಬರುತ್ತೆ. ನೀನು ಏನಕ್ಕೋ ಅಂತ ಮೊಬೈಲ್ ತೆಗಿತೀಯಾ, 1 ಗಂಟೆ ನಿನಗೆ ಗೊತ್ತಿಲ್ಲದೆ ನೀನೇ ಇನ್ಸ್ಟಾಗ್ರಾಮ್ ರೀಲ್ಸ್ ನ ಸ್ಕ್ರಾಲ್ ಮಾಡ್ತೀಯಾ. ಸೊ ಇದಕ್ಕೆಲ್ಲ ಕಾರಣ ಏನಂದ್ರೆ ನಿನಗೆ ಬರುವಂತ ಫಸ್ಟ್ ಥಾಟ್, ವೆದರ್ ಇಟ್ ಈಸ್ ಇಂಪಾರ್ಟೆಂಟ್, ಆ ಟೈಮಲ್ಲಿ ನೀನು ತಗೊಳ್ಳುವಂತ ಆಕ್ಷನ್. ನಿನ್ನ ಮೊಬೈಲ್ಗೆ ಏನೋ ಒಂದು ನೋಡು, ವಾಟ್ಸಪ್ಪಲ್ಲಿ ಯಾರೋ ಮೆಸೇಜ್ ಹಾಕಿದ್ದಾರೆ ಅಂತ ನೋಡೋಕೆ ಹೋಗ್ತೀಯಾ, ಕೊನೆಗೆ ಇನ್ಸ್ಟಾಗ್ರಾಮ್ಗೆ ಹೋಗ್ತೀಯಾ, 1 hour ಸ್ಕ್ರಾಲ್ ಮಾಡ್ತೀಯಾ. ಈ ಥರ ಎಷ್ಟು ಜನಕ್ಕಾಗಿದೆ, ನನಗೂ ಆಗಿದೆ, ನಾನೇನು ಸುಳ್ಳು ಹೇಳ್ಕೊಂತ ಇಲ್ಲ, ನನಗೂ ಆಗಿದೆ. ಬಟ್ ಅದನ್ನ ಅವಾಯ್ಡ್ ಮಾಡಬೇಕು, ಅದನ್ನ ಕಂಟ್ರೋಲ್ ಮಾಡಬೇಕು ಅಂದ್ರೆ ನೀನು ಮೆಂಟಲಿ ತುಂಬಾ ಸ್ಟ್ರಾಂಗ್ ಇರಬೇಕು. ಡಾರ್ಲಿಂಗ್ಸ್, ಈ 3 ಥಿಂಗ್ಸ್ ಅಲ್ಲಿ ನೀವು ಆಲ್ವೇಸ್ ಕೀಪ್ ಇನ್ ಮೈಂಡ್. ಒಂದು ಮೆಂಟಲಿ, ಇನ್ನೊಂದು ಫಿಸಿಕಲಿ, ಇನ್ನೊಂದು ಫಿನಾನ್ಷಿಯಲಿ. ಈ 3ನ್ನ ನೀನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಲೈಫ್ ವಿಲ್ ಬಿ ಲಿಟಲ್ ಈಸಿ. ನಾಟ್ ಟು ಈಸಿ, ಬಟ್ ಲಿಟಲ್ ಈಸಿ. ಇಲ್ಲ ಅಂದ್ರೆ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್. ಯೋಚನೆ ಮಾಡಿ ಸ್ವಲ್ಪ. ಸರಿ, ತುಂಬಾ ಕಷ್ಟ ಆಗ್ತಿದೆ, ಏನ್ ಓದ್ಬೇಕು ಗೊತ್ತಾಗ್ತಿಲ್ಲ, ಹೆಂಗೆ ಏನು, ಈ ತರ ಎಲ್ಲ ನೀನು ಕೊನೆ ಮೂಮೆಂಟ್ ಅಲ್ಲಿ ನಿನಗೆ ಈ ಸ್ಟ್ರೆಸ್ ನ ತಗೊಳ್ಳೋ ಬದಲಾಗಿ ಸ್ವಲ್ಪ ದಿನಕ್ಕೆ 1 hour, 2 hours, 3 hours, 4 hours ನೀನು ಪ್ರತಿದಿನ ಲಿಟಲ್ ಎಫರ್ಟ್ ಆಗ್ತಾ ಹೋದ್ರೆ ನಿನ್ಗೆ ಕೊನೆ ಒಂದು ದಿನ ಅಂತ ದೊಡ್ಡ ಎಫರ್ಟ್ ನಿನ್ಗೆ ತುಂಬಾ ಚಿಕ್ಕದಾಗಿ ಕಾಣುತ್ತೆ. ಕಷ್ಟ ಅನ್ನೋದು ಎಲ್ರಿಗೂ ಇದ್ದೇ ಇರುತ್ತೆ. ಕೆಲವ್ರು ಬಿಟ್ಕೊಟ್ಬಿಡ್ತಾರೆ, ಆದ್ರೆ ನೀನ್ ಬಿಟ್ಕೊಡ್ಬಾರ್ದು. ಬಡವ್ರಿಗೆ ಇರ್ಬೇಕಾಗಿರೋದು ಏನ್ ಗೊತ್ತಾ? ಬಂಡತನ. ಅದೇನೇ ಆಗ್ಲಿ ನಾನು ಬಿಟ್ಕೊಡಲ್ಲ ಅನ್ನೋ ಒಂದು ಬಂಡತನ ಇರ್ಬೇಕು, ಬಂಡತನ. ವಿದ್ಯೆ ಅನ್ನೋದು, ಸರಸ್ವತಿ ಅನ್ನೋದು ಒಲಿಬೇಕು ಅಂದ್ರೆ ನೀನು ಸ್ವಲ್ಪ ಕಷ್ಟ ಪಡ್ಲೇಬೇಕಂತೆ. ಸರಸ್ವತಿಗೂ ನಿನ್ನನ್ನು ಕಂಡ್ರೆ ಪ್ರೀತಿ ಹುಟ್ಟಬೇಕು, ಅವಾಗಲೇ ತಲೆಗೆ ಹೋಗೋದು. ಬಡವ್ರಿಗೆ ಬೇರೆ ದಾರಿ ಇಲ್ಲ ಓದ್ಬೇಕು, ಇಲ್ಲ ಬಿಸ್ನೆಸ್ ಮಾಡಬೇಕು ಅಂತ ಹೋದ್ರು. ನಾನು ಆಲ್ರೆಡಿ ಒಂದು ರೀಲ್ ಮಾಡಿದ್ದೀನಿ. ಬಿಸ್ನೆಸ್ ಮಾಡಬೇಕು ಅಂದ್ರೆ ಲೋನ್ ತಗೋಬೇಕು ಅಂದ್ರೆ ಬ್ಯಾಂಕಿಗೆ ಹೋದ್ರೆ ಶೂರಿಟಿ ಕೇಳ್ತಾರೆ, ಶೂರಿಟಿ ಕ್ಯಾನ್ಸಲ್ ಮಾಡ್ತಾರೆ, ನೀನು ಕೊನೆಗೆ ಬಂದು ಓದ್ಲೇಬೇಕಾಗುತ್ತೆ. ಏನೇ ಒಂದು ಕೆಲಸ ಮಾಡಬೇಕು ಅಂದ್ರೆ ಸ್ಕಿಲ್ ಸೆಟ್ ಇಂಪಾರ್ಟೆಂಟ್. ದಾರಿನ ಹುಡುಕು, ಕಷ್ಟಪಡು, ಕೊನೆಗೆ ಅದೇ ನಿನ್ಗೆ ಇಷ್ಟ ಆಗುತ್ತೆ. ಯಾವುದು ನಿನಗೆ ಕಷ್ಟ ಅನ್ಸಲ್ಲ. ಓದೋದ್ರ ಜೊತೆಗೆ ಸ್ಕಿಲ್ ಸೆಟ್ಗಳನ್ನ ಬೆಳೆಸ್ಕೋ. ಸ್ಕಿಲ್ ಸೆಟ್ ಇಲ್ಲ ಅಂದ್ರೆ ಈ ಮಾರ್ಕೆಟಲ್ಲಿ ನಿನ್ಗೆ ಯಾರು ಕೆಲಸ ಕೊಡಲ್ಲ.
ಏನೇ ಕಲಿಬೇಕು ಅಂದ್ರೆ ಒಂದು ಬೇಸಿಕ್ ಫಂಡಮೆಂಟಲ್ ಸ್ಕಿಲ್ ಸೆಟ್ಗಳನ್ನ ಕಲ್ತಿರ್ಬೇಕು. ಆ ಸ್ಕಿಲ್ ಸೆಟ್ಗಳು ನಿನಗೆ ಗೊತ್ತಿದ್ರೆ ದಟ್ ಈಸ್ ಫೈನ್. ಗೊತ್ತಿಲ್ಲ ಅಂದ್ರೆ ಆ ವಿಡಿಯೋ ನೀನು ನೋಡ್ಬೇಕು ಅಂದ್ರೆ ಸ್ಕಿಲ್ಸ್ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ಆ ವಿಡಿಯೋ ತರ್ತೇನೆ. ಸೊ ದ ಮಾರಲ್ ಆಫ್ ದ ಸ್ಟೋರಿ ಇಸ್, ಈ ಕೋಣದ ಮುಂದೆ ಎಷ್ಟೇ ಕಿನ್ನರಿ ಬಾರಿಸಿದ್ರು ಕೋಣ ತಲೆ ಕೂಡ ಅಳ್ಳಾಡ್ತಿರ್ಲಿಲ್ವಂತೆ. ಅಟ್ಲೀಸ್ಟ್ ನೀನ್ ತಲೆನಾದ್ರೂ ಅಳ್ಳಾಡ್ಸು. ಕಿನ್ನರಿ ಬಾರಿಸಿದವನ್ಗೆ ಸ್ವಲ್ಪ ಖುಷಿ ಆಗುತ್ತೆ. ಹಾಗಂತ ನಾನು ನಿನ್ನ ಕೋಣ ಅಂತ ಹೇಳ್ತಿಲ್ಲ. ಹೋಪ್ ಯು ಆಲ್ ಅಂಡರ್ಸ್ಟ್ಯಾಂಡ್. ಸೊ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ಕಂಟೆಂಟ್ಗಳು, ಯೂಸ್ಫುಲ್ ಕಂಟೆಂಟ್ಗಳು ಖಂಡಿತ ಮುಂದೆ ಬರ್ತಾ ಇರ್ತವೆ. ಸೊ ಆಸ್ ಆಲ್ವೇಸ್, ಪೀಸ್.